ಇರಾನ್ ಇಸ್ರೇಲ್ ಯುದ್ಧ ವಿಚಾರ ಮೈಸೂರಿನಲ್ಲಿ ಮುಂದುವರೆದ ಗ್ಯಾಸ್ ಟ್ರಬಲ್. ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಸಿಗದೆ ಪರದಾಟ. ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದಕ್ಕೆ ಮುಂದಾದ ಹೋಟೆಲ್ ಮಾಲೀಕರು. ಬೋಂಡಾ ಬಜ್ಜಿ ಮಸಾಲ್ ದೋಸೆಗಳಿಗೆ ಹೋಟೆಲ್ಗಳಲ್ಲಿ ಬ್ರೇಕ್. ಕೇವಲ ಅನ್ನ ಸಾಂಬಾರ್ ಬಾತ್ ಈ ರೀತಿ ಅಡುಗೆಯನ್ನ ತಯಾರು ಮಾಡುತ್ತಿರುವ ಮಾಲೀಕರು ಮುಂದಿನ ವಾರ ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡುವುದಕ್ಕೆ ಮುಂದಾದ ಮಾಲೀಕರು. ಜನ ಎಲ್ಲಿ ಬರ್ದೆ ಏನು ಮಾಡ್ತಾರೆ? ಈಗ ತಿಂಡಿಗಳು ಬೇಕಲ್ಲ ಮಾಡೋಕ್ಕೆ. ಈಗ ಅದನ್ನು ತಗೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಈಗ ಒಂದು ದೋಸೆ ಕಲ್ಲು ಅಂದರೆ ದೋಸೆ ಕಲ್ಲು ಯಾವಾಗಲೂ ಹಚ್ಚಿರಬೇಕು. ಅದು ಆರ್ಡ್ರ್ ಬಂದಾಗ ಹಾಕ್ಕೊಡೋಕ್ಕಲ್ಲ ಆಗಲ್ಲ. ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲ ತನಕ ಹಂಗೆ ಉರಿತಾ ಇರಬೇಕು. ದಿನ ಪ್ರತಿ ಹೆಚ್ಚು ಕಮ್ಮಿ 2-3 kg ಗ್ಯಾಸು ಅದು ಹಂಗೆ ಉರಿದು ವೇಸ್ಟಾಗಿ ಹೋಗುತ್ತೆ. ಅದು ಜನಗಳಿಗೆ ಕೆಲವ್ರಿಗೆ ಗೊತ್ತಾಗಲ್ಲ. ಹೋಟ್ಲಿಗೆ ಬಂದಾಗ ಕೊಟ್ಬಿಟ್ರೆ ನಾವು ಒಳ್ಳೆಯವರು. ಈಗ ಗ್ಯಾಸ್ ಇಲ್ಲ, ಅದರಿಂದ ಒಟ್ಟಿನೊಲೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ. ಸರ್, ಈಗ ಎಲ್ಲ ಕಡೆನೂ ಗ್ಯಾಸ್ಗೆ ಜನ ಅಡಿಕ್ಟ್ ಆಗ್ಬಿಟ್ಟು ಈ ಒಟ್ಟಿನಲ್ಲಿ ಕೆಲಸ ಮಾಡೋರು ಇಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡೋರು ಯಾರೂ ಕೇಳಲೇಬೇಡಿ. ಯಾಕೆಂದರೆ ಇವರೇನಪ್ಪ ಅಂದರೆ ನಮ್ಗೆ ಅಡ್ಜಸ್ಟ್ ಆಗಿದ್ದಾರೆ ಮಾಡ್ತಾಯಿದ್ದಾರೆ. ಈಗ ಹೊಸ ಕೆಲಸಗಾರರು ಬಂದರೆ ಒಟ್ಟಿನೊಲೆ ಅಂದರೆ ಯಾರೂ ಮಾಡಲ್ಲ ಅಂತಾರೆ. ನಾವು ಮೊದಲಿಂದನೂ ಇದು ಮಾಡ್ತಾಯಿದ್ವಿ, ಮಧ್ಯೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ. ಅದರಿಂದ ಈಗ ಮತ್ತೆ ಶುರು ಮಾಡಿದ್ವಿ. ಏನಿಲ್ಲ, ಹೋಟ್ಲು ಕ್ಲೋಸ್ ಮಾಡ್ತಾಯಿದ್ವಿ ಆಲ್ರೆಡಿ. ಈಗ ನೋಡಿ, ನಾಳೆಯಿಂದ ಹೆಚ್ಚು ಕಮ್ಮಿ ಒಂದು 10-20% ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಗ್ಯಾಸ್ಗೆ ಡಬಲ್ ಕೊಟ್ಟು ದುಡ್ಡು ತಗೊಬಂದರು ಅದು ಆಗಬೇಕಲ್ಲ. ವ್ಯಾಪಾರ ನಡೆದ್ರೆ ಮಾತ್ರ. ಹೊರಗಡೆ ಟೂರಿಸ್ಟ್ ಇಲ್ಲ, ಲೋಕಲ್ ಕಸ್ಟಮರು ಹಳ್ಳಿ ಜನ ಬರಲ್ಲ. ಯಾಕಂದರೆ ಬಸ್ ಕನ್ವೆಂಟ್ ಇದೆ, ಎಲ್ಲ ಇದ್ರೂ ಎಲ್ಲ ಭಾರಿ ಇದು ಹೇಳೋಕ್ಕಾಗಲ್ಲ. ಭಾರಿ ಕಷ್ಟ ಇದೆ. ಯುದ್ಧ ನಿಂತು ಏನಾದ್ರು ಇದು ಸಾಲ್ವ್ ಆದರೆ ಒಳ್ಳೆಯದು. ನರೇಂದ್ರ ಮೋದಿಯವರು ಏನಾದ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಏನಾದ್ರು ಮಾಡಿದ್ರೆ ಮಾತ್ರ. ಮತ್ತು ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಪ್ರವೀಣ್ ಶೆಟ್ಟಿ ಅಂತ, ಅಗ್ರಹಾರ ಲಕ್ಷ್ಮೀ ಭವನ್.